ನನ್ನ ಮಗ ಈ ಥರ ಕೇಕ್ ಮಾಡ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ. ಇವತ್ತೇ ಗೊತ್ತಾಗಿದ್ದು. ನೋಡಿ ಯಾವ ಥರ ಮಾಡ್ತಿದ್ದಾನೆ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ಫುಲ್ಲು ಮನೆ ಕೆಲಸ ಎಲ್ಲ ಮಾಡಿ ವಿಡಿಯೋ ಮಾಡಿದ್ದೆ, ಬಟ್ ಎಡಿಟ್ ಮಾಡೋಕ್ಕೆ ಸುಸ್ತಾಗಿತ್ತು. ಹಾಗಾಗಿ ವಿಡಿಯೋ ಮಾಡೋದು ಬೇಡ ಇವತ್ತು ಅಂತ ನಾನು ಸುಮ್ಮನೆ ಇದ್ದೆ. ಬಟ್ ನನ್ನ ಮಗ ಮಮ್ಮಿ ನಾನೊಂದು ರೆಸಿಪಿ ತೋರಿಸ್ತೀನಿ ನಿನ್ನ ಫ್ರೆಂಡ್ಸ್ಗೆ ಅಂತ ಹೇಳಿದ. ನೀನು ಇವತ್ತೇನು ಮಾಡಬೇಡ ಮಮ್ಮಿ, ನಾನು ವಿಡಿಯೋ ಮಾಡ್ತೀನಿ, ನೀನು ವಾಯ್ಸ್ ಕೊಡು ಅಷ್ಟೇ ಅಂತ ಹೇಳಿದ್ದ. ಬನ್ನಿ ಇವತ್ತು ಅವನು ನೋಡಿ ಮ್ಯಾಜಿಕ್ಕು ಮತ್ತು ಹ್ಯಾಪಿ ಬಿಸ್ಕಿಟ್ ತೊಗೊಂಡು ಕೇಕ್ ಮಾಡ್ತಾ ಇದ್ದಾನೆ. 2 ಚಾಕ್ಲೇಟ್ ತೊಗೊಂಡಿದ್ದಾನೆ ಡೈರಿ ಮಿಲ್ಕು, ಮತ್ತು 2 2 ಮ್ಯಾಜಿಕ್ ಬಿಸ್ಕಿಟ್ ತೊಗೊಂಡಿದ್ದಾನೆ, ಮತ್ತು ಒಂದು ಇನೋ ಪ್ಯಾಕೆಟ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದಾನೆ. ನೋಡಿ ಯಾವ ಥರ ಸಿಂಪಲ್ಲಾಗಿ ಮಕ್ಕಳಿಗೆ ಕೇಕ್ ಮಾಡಿಕೊಡ್ಬೋದು ಅಂತ. ಅವರು ಫ್ರೆಂಡ್ಸ್ ಮನೆಯಲ್ಲಿ ನೋಡಿದ್ನಂತೆ. ಅದಕ್ಕೆ ಮಮ್ಮಿ ನಾನು ನೋಡ್ರಿ ಎಲ್ಲ ಮ್ಯಾಜಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಮಮ್ಮಿ ನಾನು ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಆದರೆ ವಿಡಿಯೋ ಮಾಡಿದ್ದು ಅವನೇ, ಬಟ್ ನಾನು ವಾಯ್ಸ್ ಕೊಟ್ಟಿದ್ದೀನಿ ಅಷ್ಟೇ. ನೋಡಿ ಎಲ್ಲರೂ, ಇದು ತುಂಬ ಚೆನ್ನಾಗಾಯಿತು. ಅವನು ಹೇಗೆ ಮಾಡಿದ್ದಾನೆ ಅನ್ನೋದಕ್ಕಿಂತ ಅವನು ಖುಷಿಯಾಗಿ ಮಾಡಿದ್ನಲ್ಲ ಅನ್ನೋದು ನನಗೆ ಖುಷಿ ಆಯಿತು. ನನಗೆ ಹೆಲ್ಪ್ ಮಾಡಿದ್ನಲ್ಲ ಅನ್ನೋದು ಒಂದು ಖುಷಿ ಆಯಿತು. ನೋಡ್ರಿ ಮಕ್ಕಳು ಮನೇಲಿದ್ದರೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ. ವಿಡಿಯೋ ಹಾಕಲಿಲ್ಲ ಅಂದರೆ ವ್ಯೂಸ್ ಕಮ್ಮಿ ಆಗುತ್ತಪ್ಪ, ಏನು ಮಾಡೋದು ಅಂತ ವಿಚಾರ ಮಾಡುವಾಗ ಅವನು ಮಮ್ಮಿ ನಾನು ಮಾಡಿಬಿಡ್ತೀನಿ, ನೀನು ವಾಯ್ಸ್ ಕೊಡು ಅಷ್ಟೇ ಮಮ್ಮಿ, ಹೋಗಲಿ ಬಿಡು ಅಂತ ಹೇಳಿ ಮಾಡ್ತಾ ಇದ್ದಾನೆ. ಇವಾಗ ನೋಡಿ ನೀಟಾಗಿ ಆ ಬಿಸ್ಕಿಟ್ ಎಲ್ಲ ಪೌಡ್ರ್ ಮಾಡ್ಕೊಂಬಂದಿದ್ದಾನೆ. ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಬಂದಿದ್ದಾನೆ. ಅವನು ಮಮ್ಮಿ ನೀನು ವಾಯ್ಸ್ ಕೊಡೋದೇನು ಬೇಡ, ಮ್ಯೂಸಿಕ್ ಹಾಕಿ ಸಾಕು ಅಂತ ಹೇಳಿದ. ಇಲ್ಲಿ ಬಿಡಪ್ಪ ನಾ ಇಲ್ಲ ಮಾಡು, ವಾಯ್ಸ್ ಕೊಡ್ತೀನಿ, ಯಾಕಂದರೆ ಅವ್ರಿಗೆ ಅರ್ಥ ಆಗಲ್ಲ ಅಂಥೇಳಿ ನಾನು ಕೊಡ್ತಾಯಿದ್ದೀನಿ. ಇವಾಗ ದೀಪಾವಳಿ ಬಂತಲ್ವ ಫ್ರೆಂಡ್ಸ್, ತುಂಬಾ ಕೆಲಸ, ಮನೆ ಕ್ಲೀನ್ ಮಾಡೋದು, ಶಾಪ್ ಕ್ಲೀನ್ ಮಾಡೋದು, ಹೇಳಬಾರ್ದು ಅಷ್ಟು ಕೆಲಸ ಇತ್ತು. ಅದಕ್ಕೂ ಬೇಜಾರಾಗ್ಬಿಡ್ತು ನನಗೆ ವಿಡಿಯೋ ಹೆಂಗೆ ಹಾಕಲಿ ಅಂತ. ಬಟ್ ವಿಡಿಯೋ ಹಾಕ್ತಾಯಿದ್ರೆ ಸಮಾಧಾನ ಇರಲ್ಲ, ಆಮೇಲೆ ಏನೋ ಒಂಥರ ಮನಸ್ಸಿಗೆ ಕಸಿ ಅನಿಸುತ್ತೆ ಅಲ್ವಾ. ಅದು ನಾವು ಡೈಲಿ ಏನು ಕೆಲಸ ಮಾಡ್ತೀವಲ್ಲ ಅದು ಮಾಡಿದ್ರೇ ಸಮಾಧಾನ. ಇವಾಗ ನೋಡಿ ಅವನು ಇಷ್ಟು ಬಿಸ್ಕಿಟನ್ನು ಪೌಡ್ರ್ ಮಾಡ್ಕೊಂಬಂದು ಅದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದಾನೆ. ನೋಡಿ ಮಮ್ಮಿ ನಾನು ಮಾಡ್ತೀನಿ, ನೀವು ಸುಮ್ಮನಿರು ಅಂತೇಳಿ ನಾನು ಏನೂ ಮಾಡೋಕ್ಕಚ್ಚಿಲ್ಲ, ಅವನೇ ಎಲ್ಲ ಮಾಡಿದ್ದಾನೆ. ನೋಡಿ ಅಷ್ಟು ಬಿಸ್ಕಿಟನ್ನು ಅವನು ಪೌಡ್ರ್ ಮಾಡ್ಕೊಂಬಂದು ಹಾಲಿನಲ್ಲಿ ಕಲಿಸ್ಕೋಬೇಕಂತೆ. ನೋಡಿ ಫ್ರೆಂಡ್ಸ್ ಇದನ್ನು ನೋಡಿ ಈ ಥರ, ಇದಕ್ಕೆ ಅವನು ಎಗ್ಗು ಮತ್ತೇನು ಹಾಕಿಲ್ಲ. ನೋಡಿ ಹಾಲಿನಲ್ಲೇ ಕಲಿಸ್ಕೋಬೇಕಂತ. ಇದನ್ನು ತೋರಿಸ್ತಾ ಇದ್ದಾನೆ. ನೋಡಿ ನೀನೇ ಮಾತಾಡು ಅಂದೆ, ಅವನು ಒಲ್ಲೆ ಅಂತ ಹೇಳಿದ. ಅವನು ಮುಜುಗರ ಪಟ್ಕೊಂಡ ಇದರಲ್ಲಿ ಮಾತಾಡೋಕ್ಕೆ, ಅದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನೋಡಿ ಎಲ್ಲರ ಮನೇಲಿ ಕೆಲಸ. ಇವಾಗ ದೀಪಾವಳಿ ಹಬ್ಬ ಬಂತು ಅಂದರೆ ಎಲ್ಲ ಕ್ಲೀನ್ ಮಾಡ್ಬೇಕಲ್ವೇನ್ರಿ. ನೋಡಿ ಇವಾಗ ಅದನ್ನು ನಿಮಗೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಬಿಸ್ಕಿಟ್ ತೊಗೊಂಡು ಈ ಥರ ಹಾಲಿನಲ್ಲೇ ಕಲಿಸ್ಕೊಳ್ಳಿ. ಇದಕ್ಕೇನು ಮೊಟ್ಟೆ ಮತ್ತು ಬೇರೆ ಒಂದು ಏನೂ ಯೂಸ್ ಮಾಡಿಲ್ಲ ಅವನು. ಬರೀ ಬಿಸ್ಕಿಟ್ ಹಾಕಿ ಅವ್ರ ಫ್ರೆಂಡ್ ಮನೆಗೆ ಹೋದಕ್ಕೆ ಅವ್ರ ಮಮ್ಮಿ ಮಾಡಿದ್ದು ನೋಡಿಕೊಂಡು ನನಗೆ ತೋರಿಸ್ತಿದ್ದ ಅವನು. ನೀನೇ ಮಾಡಪ್ಪ ಅಂತಂದು ಹೇಳಿದ್ದೆ, ನಾನು ಮಾಡಲ್ಲ ಅಂದಿದ್ದ. ಬಟ್ ಇವತ್ತು ನಾನೇ ಮಾಡ್ತೀನಿ ಮಮ್ಮಿ ಅಂತ ಅವನೇ ಬಂದು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಇನೋ ಪ್ಯಾಕೆಟ್ ಹಾಕೋತಾನೆ. ನೋಡಿ ಫ್ರೆಂಡ್ಸ್, ಒಂದು ಇನೋ ಪ್ಯಾಕೆಟ್ ಹಾಕ್ಬಿಟ್ಟು ಅದಕ್ಕೆ ಅದ್ರ ಮೇಲೆ ಮತ್ತೆ ಸ್ವಲ್ಪ ಹಾಲು ಹಾಕ್ತಾನಂತೆ. ನೋಡಿ ಇನೋ ಪ್ಯಾಕೆಟ್ ಹಾಕಿದಾನಲ್ವ ಅದ್ರ ಮೇಲೆ ಸ್ವಲ್ಪ ಹಾಲು ಹಾಕ್ತಾನಂತೆ. ನೋಡಿ ಹಾಲು ಅಂದರೆ ಸ್ವಲ್ಪ ಕಾದು ಆರಿಸಿದ ಹಾಲನ್ನು ತೊಗೊಳ್ರಿ, ಹಸಿ ಹಾಲು ತೊಗೊಬೇಡ್ರಿ, ಈ ಕಡೆ ಬಿಸಿ ಹಾಲನ್ನು ತೊಗೊಬೇಡ್ರಿ, ಕಾದು ಆರಿರ್ತದಲ್ಲ ಆ ಹಾಲು ತೊಗೊಳ್ರಿ. ನೋಡಿ ಅವನು ಹೇಗೆ ಮಾಡಿದಾನೋ ಅನ್ನೋದಕ್ಕಿಂತ ಅವನು ಮಾಡಿದ್ನಲ್ಲ ಅನ್ನೋ ಖುಷಿ ನನಗಿತ್ತು. ನೋಡಿ ಫ್ರೆಂಡ್ಸ್, ಮಕ್ಕಳು ಮನೇಲಿಲ್ಲ ಅಂದರೆ ಸ್ವಲ್ಪ ಟಯರ್ಡ್ ಆದರೆ ಸಾಕು ನಮಗೆ, ಅವರೇ ಮಮ್ಮಿ ನಾನು ಮಾಡ್ತೀನಿ ಬಿಡು ಅಂತ ಚಹಾ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಲ್ಲಿ ಮಕ್ಕಳ ಮನೆಯಲ್ಲಿ ಇದ್ರೇ ಖುಷಿ ಅಲ್ವಾ ಫ್ರೆಂಡ್ಸ್. ಏನು ಮಾಡೋದು, ನಮ್ಮದು ನಾವು ನೋಡಿಕೊಂಡ್ರೆ ಮಕ್ಕಳ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅನ್ನೋ ಉದ್ದೇಶಕ್ಕೆ ಮಕ್ಕಳನ್ನು ನಾವು ಹಾಸ್ಟೆಲಿಗೆ ಹಾಕೋದು ಅಷ್ಟೇ. ಇವಾಗ ನೋಡಿ ಇನೋ ಹಾಕಿಬಿಟ್ಟು ಮತ್ತೆ ಅದ್ರ ಮೇಲೆ ಹಾಲು ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ನೋಡಿ ನೀನೇ ಹೇಳಪ್ಪ, ಹೇಳ್ಕೊತ ಮಾಡು ಅಂದೆ. ಅವನು ಇಲ್ಲ ಮಮ್ಮಿ ನೀ ಹೇಳು, ನಾನು ಮಾಡಿ ತೋರಿಸ್ತೀನಿ ಅಷ್ಟೇ, ನಂಗೆ ಆಗಲ್ಲ ಅಂತ ಹೇಳಿದ. ಈ ಕಡೆ ಒಂದು ಬಾಕ್ಸ್ ತೊಗೊಂಡಿದ್ದಾನೆ, ಆ ಬಾಕ್ಸ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಚ್ಕೋತಾ ಇದ್ದಾನೆ. ನೋಡಿ ಆಯಿಲನ್ನು ಎಲ್ಲ ನೀವು ಸ್ಪ್ರೆಡ್ ಮಾಡ್ಕೋಬೇಕು ಬಾಕ್ಸಿಗೆ. ಈ ಥರ ಒಂದು ಬಾಕ್ಸ್ ಇಟ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕಂತ. ನೋಡಿ ತೋರಿಸ್ತಿದ್ದಾನೆ ಅವನೇ. ನಿಮಗೆ ಗೊತ್ತಾಗಿರ್ಬೋದು, ಇವತ್ತು ನಮ್ಮ ಸಿಸ್ಟರ್ ಬಂದಿಲ್ಲ ಅಂದ್ಕೊಂಡಿದ್ದೀರಲ್ವ ಫ್ರೆಂಡ್ಸ್. ನೋಡಿ ವಿಡಿಯೋ ನಾನು ಬೇರೆ ವಿಡಿಯೋನ ಎಡಿಟ್ ಮಾಡಿಲ್ಲ ಅಷ್ಟೇ, ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಬೇರೆ ರೆಸಿಪಿಗಳನ್ನು. ಆದರೆ ನನಗೆ ಹಾಕೋ ಸುಸ್ತಾಗಿತ್ತಲ್ವ, ಅದಕ್ಕೆ ಅವನೇ
ಇದನ್ನೇ ಹಾಕು ನೀನು ಇವತ್ತು ಅಂತ ಹೇಳಿ ಹಾಕ್ಸಿದ್ದಾನೆ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನನ್ನ ಮಗನಿಗೋಸ್ಕರನಾದರೂ ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ನೋಡಿರಿ, ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದಾನೆ ನೋಡಿ. ಅವನು ಸ್ವಲ್ಪ ಎಣ್ಣೆ ಹಾಕಿದ್ದ ಅಲ್ವಾ, ಅದಕ್ಕೆ ಮೇಲ್ಗಡೆ ಎಲ್ಲ ಮೈದಾ ಹಿಟ್ಟು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊತಿದ್ದಾನೆ. ಆಮೇಲೆ ಅದಕ್ಕೆ ಆವಾಗಲೇ ಕಲಸಿಟ್ಕೊಂಡಿದ್ನಲ್ಲ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದಾನೆ ನೋಡಿ. ನೋಡಿ, ಆವಾಗಲೇ ಬಿಸ್ಕಿಟನ್ನು ಮಿಕ್ಸಿ ಮಾಡಿ ಕಲಿಸಿಲ್ಲ ನೋಡಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಬಿಸ್ಕಿಟೆಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ಶುಗರ್ ಏನೂ ಹಾಕಿಲ್ಲ ಅವನು. ಇದಕ್ಕೆ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಹಾಲಿಂದ ಕಲಿಸ್ಕೊಳ್ಳಿ. ಒಂದು ಏನೋ ಹಾಕ್ಕೊಳ್ಳಿ. ಇಲ್ಲೊಂದು ಕುಕ್ಕರ್ ನೋಡಿ, ಹಳೇದೊಂದು ಕುಕ್ಕರ್ ಇತ್ತು, ಅದ್ರ ಮೇಲೆ ಒಂದು ಸಣ್ಣ ಡಬ್ಬಿ ಇಟ್ಬಿಟ್ಟು ಅದನ್ನಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದಾನೆ ನೋಡಿ. ಅರ್ಧ ಗಂಟೆ ಬೇಯಿಸ್ಕೊಂಡು ಅದನ್ನು ಈ ಥರ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅದಕ್ಕೆ ಮೇಲೆ ಚಾಕ್ಲೇಟಿಂದ ಡೆಕೋರೇಷನ್ ಮಾಡ್ತಿದ್ದಾನೆ. ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಕಮೆಂಟ್ ಹಾಕಿ ನಾನು ಬೇಕಾದ್ರೆ ತಿಳಿಸ್ತೀನಿ. ನೋಡಿರಿ, ಆ ಡೈರಿ ಮಿಲ್ಕನ್ನು ಬಿಸಿನೀರಲ್ಲಿಟ್ಟು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಅದನ್ನು ಕೇಕ್ ಟೈಪ್ ಮಾಡಿದ್ದಾನೆ ನೋಡಿ. ಅವ್ರ ಫ್ರೆಂಡ್ಸ್ ಮಮ್ಮಿ ಮಾಡಿರೋದನ್ನು ನೋಡಿ ನನಗೆ ತೋರಿಸ್ತಾ ಇದ್ದಾನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಯಾವ ಥರ ಬರೀ ಬಿಸ್ಕಿಟಿಂದನೇ ನನ್ನ ಮಗ ನನಗೆ ಕೇಕ್ ಮಾಡಿಕೊಟ್ಟು ತಿನ್ನಿಸಿದ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ. ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ಇವತ್ತು ನನ್ನ ಮಗ ಮಾಡಿರೋದು ರೆಸಿಪಿ ಇವತ್ತು ನಿಮಗೆ ಹೇಗಿತ್ತು ಅಂತ ಹೇಳಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ.